ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ಜನ್ಸಿ ಪ್ರತಿಭಟನೆಗಳು ಇನ್ನಷ್ಟು ತೀವ್ರವಾಗಿ ಹೆಚ್ಚಾಗ್ತಾನೆ ಇದ್ದಾವೆ. ಬಿಹಾರ ಸರ್ಕಾರ ಅವರೊಂದಿಗೆ ಸಂಧಾನ ಮಾಡೋದು ಬಿಟ್ಟು ಜಾರ್ಖಂಡ್ ಸರ್ಕಾರದ ರೀತಿಯಲ್ಲಿ ಅವ್ರ ಜೊತೆ ಕೂತ್ಕೊಂಡು ಅವರ ಸಮಸ್ಯೆಗಳನ್ನ ಆಲಿಸೋದು ಬಿಟ್ಟು ನಿಮಗೆ ಸರಿಸಮವಾಗಿ ನಾವು ನಿಂತ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಬಿಹಾರ ಸರ್ಕಾರ ದುರಹಂಕಾರ ತೋರಿಸ್ತಾ ಇದೆ. ಯಾಕೆಂದ್ರೆ ಅದು ಬಿಜೆಪಿ ಸರ್ಕಾರ. ಬಿಜೆಪಿಗೆ ಈ ದೇಶದ ಯುವ ಜನತೆ, ಈ ದೇಶದ ಮಕ್ಕಳು, ಈ ದೇಶದ ವಿದ್ಯಾರ್ಥಿಗಳು ಶತ್ರುಗಳ ಹಾಗೆ ಕಾಣ್ತಾರೆ. ಯಾಕೆಂದ್ರೆ ಅವರೆಲ್ಲ ವಿದ್ಯಾವಂತರನ್ನು ಕಂಡ್ರೆ ಬಿಜೆಪಿ ಅವ್ರಿಗೆ ಆಗೋದಿಲ್ಲ. ಸಗಣಿಯಿಂದ, ಗಂಜಲದಿಂದ ಕ್ಯಾನ್ಸರ್ ವಾಸಿಯಾಗುತ್ತೆ ಅಂತ ನಂಬುವವರು, ದೇವಸ್ಥಾನ ಕಟ್ಟೋದೇ ಮುಖ್ಯ, ರಸ್ತೆ, ಡ್ಯಾಮು, ಇನ್ನೆಂಥದ್ದು ಸ್ಕೂಲು ಕಾಲೇಜು ಬೇಕಾಗಿಲ್ಲ ಅಂತ ನಂಬುವವರು ಮಾತ್ರ ಬಿಜೆಪಿಗೆ ಒಳ್ಳೆಯವರು. ಮಿಕ್ಕವರು ಯಾರೇ ಆಗಿರಲಿ ಅವರನ್ನ ದೇಶದ ಶತ್ರುಗಳ ಹಾಗೆ ನೋಡೋದು, ದೇಶದ್ರೋಹಿಗಳು ಅಂತ ಕರೆಯೋದು, ವಿದೇಶಿ ಏಜೆಂಟ್ಗಳು ಅಂತ ಕರೆಯೋದು. ಅದೇ ಕೆಲಸವನ್ನ ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿರುವಂತಹ ಸಮ್ರಾಟ್ ಚೌಧರಿ ಸರ್ಕಾರ ಅದೇ ಕೆಲಸ ಮಾಡ್ತಾ ಇದೆ, ಅದೇ ನೀಚ ಕೆಲಸ ಮಾಡ್ತಿದೆ. ಅದು ಸಾಲದು ಅನ್ನೋದು ತರ ಅಲ್ಲೊಬ್ಬ ಅಧಿಕಾರಿ, ಇಲ್ಲಿ ಹೇಗೆ ಕೆಪಿಎಸ್ಸಿ ಇದೆ, ಕೇಂದ್ರಕ್ಕೆ ಯುಪಿಎಸ್ಸಿ ಇದೆಯಲ್ಲ, ಅದೇ ತರ ಬಿಪಿಎಸ್ಸಿ, ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದರಲ್ಲಿನ ಒಬ್ಬ ಅಧಿಕಾರಿ ಯುವ ಜನತೆಯನ್ನ ನಾಯಿಗಳಿಗೆ ಹೋಲಿಸ್ಬಿಟ್ಟ. ನಾಯಿಗಳಿಗೆ ಹೋಲಿಸಿದ್ದೇ ತಡ ಕುತ್ತ ಜನತಾ ಪಾರ್ಟಿ ಅಂತ ಅದು ಸಹ ಹುಟ್ಟಾಕೊಂಡ್ಬಿಡ್ತು. ಹೌದು, ನಾವು ನಾಯಿಗಳೇ, ಆದರೆ ನಾಯಿ ಜಗತ್ತಿನ ಅತ್ಯಂತ ನಿಯತ್ತಿನ ಪ್ರಾಣಿ ಅಂತ ಒಂದು ಹೆಡ್ಲೈನ್ ಹಾಕೊಂಡು ಆ ಪಾರ್ಟಿಯನ್ನ ಘೋಷಣೆ ಮಾಡಿಕೊಂಡು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು. ಅದಕ್ಕೆ ಕೆಲವೇ ಗಂಟೆಗಳಲ್ಲಿ 13,000 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ ಬಂದ್ಬಿಟ್ರು. ಸೊ ಏನ್ ನಡೀತಾ ಇದೆ ಬಿಹಾರದಲ್ಲಿ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮತ್ತು ಯುವ ಜನತೆಯನ್ನ ನಾಯಿಗಳಿಗೆ ಹೋಲಿಸಿದಂತಹ ಆ ನೀಚಾತಿ ನೀಚ ಅಧಿಕಾರಿ ಯಾರು, ಏನಾಯ್ತು ಆ ನಂತರ ಅವನ ಪರಿಸ್ಥಿತಿ ವಿವರಿಸುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ಜಂತರ್ ಮಂತರ್ ಪ್ರತಿಭಟನೆಗಳು ಒಂದು ಆರಂಭ ಅಷ್ಟೇ. ಅದು ಬಿಟ್ಟಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ವಿಧಗಳಲ್ಲಿ ಜನ್ಜಿ ಹೋರಾಟ ಮುಂದುವರ್ಕೊಂಡು ಹೋಗ್ತಿದೆ. ಅದಕ್ಕೆ ಪೂರಕವಾಗಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಆಗಿರಬಹುದು, ಬೇರೆ ವಿರೋಧ ಪಕ್ಷಗಳು, ಬಿಜೆಪಿಯೇತರ ಪಕ್ಷಗಳು ಒಂದಷ್ಟು ಪ್ರತಿಭಟನೆಗಳನ್ನು ಮಾಡ್ತಿದ್ದಾವೆ. ಸೊ ಈಗೇನಾಗ್ತಿದೆ, ಬಿಹಾರದಲ್ಲಿ ದೊಡ್ಡ ಪ್ರತಿಭಟನೆಗಳು ನಡೀತಾ ಇದೆ. ಸೇಮ್ ಪೇಪರ್ ಲೀಕ್, ನೇಮಕಾತಿಯಲ್ಲಿ ಅಕ್ರಮ, ಯುವ ಜನತೆಗೆ ದ್ರೋಹ, ಈ ಆರೋಪಗಳನ್ನ ಮಾಡಿಕೊಂಡು ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇದೆ. ಹೇಗೆ ಜಾರ್ಖಂಡ್ನಲ್ಲಿ ತನಿಖೆಗಳಾಯಿತು, ಪರೀಕ್ಷೆಗಳನ್ನು ರದ್ದು ಮಾಡಿದ್ರು, ನೇಮಕಾತಿಗಳನ್ನು ರದ್ದು ಮಾಡಿದ್ರು, ಅದೇ ರೀತಿ ಇಲ್ಲೂ ಆಗಬೇಕು ಅನ್ನೋದು ಬಿಹಾರಿನ ಯುವ ಜನತೆಯ ಕೂಗು. ಇನ್ನು ಬಿಹಾರ್ ಅಂದ್ರೆ ಅಲ್ಲಿನ ಪ್ರತಿಭಟನೆಗಳು, ಅಲ್ಲಿನ ಶಕ್ತಿನೇ ಬೇರೆ. ಇಡೀ ದೇಶ ಒಂದು ಕಡೆ ಆದರೆ ಬಿಹಾರ ಬೇರೆ ಕಡೆ ನಿಂತ್ಕೊಳ್ಳುತ್ತೆ. ಅದು 1975 ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಈ ದೇಶಕ್ಕೆ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹೇರಿದಾಗ ಇಡೀ ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ದು ಬಿಹಾರ. ಅಲ್ಲಿನ ಪ್ರತಿಭಟನೆಗಳ ವೈಖರಿನೇ ಬೇರೆ, ಅಲ್ಲಿ ಬರುವಂತಹ ಹೋರಾಟಗಾರರೇ ಬೇರೆ. ಜಂತರ್ ಮಂತರ್ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಅದೇ ಸಂದರ್ಭದಲ್ಲಿ ಬಿಹಾರದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ರೆ ಬಿಹಾರದ ಪ್ರತಿಭಟನೆಗಳು ಇಡೀ ಜಂತರ್ ಮಂತರ್ನ ಪ್ರತಿಭಟನೆಗಳನ್ನು ಮಾಸುವ ರೀತಿಯಲ್ಲಿತ್ತು. ಪೊಲೀಸರನ್ನೇ ಕಿಂಡಲ್ ಮಾಡುವ, ಪೊಲೀಸರ ಬಳಿನೇ ಹೋಗಿ ಗುಂಡು ಹಾರಿಸ್ರಿ ಅಂತ ಕೇಳೋದು, ಅಶ್ರುವಾಯು ಸಿಡಿಸ್ರಿ ಅಂತ ಹೇಳೋದು, ನೀರು ತಂದಿಲ್ವಾ ಅಂತ ಹೇಳೋದು, ಏನೇನೋ ಪ್ರಶ್ನೆಗಳನ್ನು ಕೇಳುವ ಮೂಲಕ ಪೊಲೀಸರಿಗೆ ದಂಗು ಬಡಿಯಂಗ ಮಾಡುವವರು. ಬ್ಯಾರಿಕೇಡ್ಗಳನ್ನು ಹಾಕಿದ್ರೆ ಬ್ಯಾರಿಕೇಡ್ಗಳನ್ನು ಒತ್ಕೊಂಡು ಹೋಗ್ಬಿಟ್ರು, ಅವುಗಳನ್ನು ಪಕ್ಕಕ್ಕೆ ಸರಿಸಿದ್ರೆ ಮತ್ತೆ ಹಾಕ್ಬಿಡ್ತಾರೆ ಅಂತ. ಏನಾದರೂ ಮಾಡಿ ನೀವು ಜಲಫಿರಂಗಿ ಹೊಡೆದ್ರೆ ಡ್ಯಾನ್ಸ್ ಆಡ್ತಾ ಇದ್ರು, ರೈನ್ ಡ್ಯಾನ್ಸ್ ಆಡ್ತಾ ಇದ್ರು. ಆ ರೀತಿಯಾಗಿ ಬಿಹಾರಿಗಳು ಚಳುವಳಿ ಅಂತ ಬಂದಾಗ ಟಾಪ್ ಕ್ಲಾಸಲ್ಲಿ ಇರ್ತಾರೆ. ಬೇರೆ ಎಲ್ಲ ವಿಚಾರದಲ್ಲೂ ಡೌನಲ್ಲಿ ಇದ್ರು, ಚಳುವಳಿಗಳು ಹೋರಾಟಗಳು ಅಂತ ಬಂದಾಗ ಅವರ ಭಿನ್ನವಾದ ರೀತಿ ಇದೆಯಲ್ಲ, ಅದು ಎಲ್ಲರ ಗಮನ ಸೆಳೆಯುತ್ತೆ. ಸೊ ಬಿಹಾರದಲ್ಲಿ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಗೆ ಸ್ಪಂದಿಸೋದು ಬಿಟ್ಟು ಬಿಹಾರ ಸರ್ಕಾರ ಕಿತಾಪತಿ ಮಾಡಿಕೊಂಡು ಕೂತಿದೆ. ಆ ಕಿತಾಪತಿ ಸಾಲದು ಅನ್ನೋದಕ್ಕೆ ಅಲ್ಲಿನ ಕೆಪಿಎಸ್ಸಿಯಲ್ಲಿರುವಂತಹ ಅಧಿಕಾರಿ, ಅವನ ಹೆಸರು ಸಹ ಮಿಥಿಲೇಶ್ ತಿವಾರಿ ಅಲ್ಲಿನ ಶಿಕ್ಷಣ ಸಚಿವ. ಇನ್ನೊಬ್ಬ ವ್ಯಕ್ತಿ ರಾಜೇಶ್ ಸಿಂಗ್ ಅನ್ನುವಂತಹ ವ್ಯಕ್ತಿ ಬಿಪಿಎಸ್ಸಿ, ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅದರಲ್ಲಿ ಅಧಿಕಾರಿ. ಅವನು ಇಲ್ಲಿದೆಯಲ್ಲ ನಮ್ಮಲ್ಲಿ ಗಾದೆ, ಆನೆ ನಡ್ಕೊಂಡು ಹೋಗ್ತಾ ಇದ್ರೆ ನಾಯಿ ಬೊಗಳ್ತಾ ಇರುತ್ತೆ, ನಾವು ಕೇರ್ ಮಾಡಬಾರ್ದು. ಅದೇ ಡೈಲಾಗನ್ನ ಹಿಂದಿಯಲ್ಲ ನೋಡ್ದ. ಯಾರು ಈ ರಾಜೇಶ್ ಸಿಂಗ್ ಅನ್ನುವಂಥವನು ಬಿಪಿಎಸ್ಸಿಯ ಹಿರಿಯ ಅಧಿಕಾರಿ.
ಯುವ ಜನತೆಗೆ ಬೆಂಕಿ ಬಿತ್ತು. ಮೊದಲೇ ಸಿಟ್ಟಾಗಿ ಕೂತಿರುವಂತಹ ಯುವ ಜನತೆ ಜೆನ್ಸಿ ಅಂತಹ ನರೇಂದ್ರ ಮೋದಿಯನ್ನ ಮಂಡಿಯೂರಿಸಿ ಕೇಂದ್ರದ ಶಿಕ್ಷಣ ಸಚಿವನ ರಾಜೀನಾಮೆ ಪಡ್ಕೊಂಡಿರುವಂತಹ ಜೆನ್ಸಿ ಇದನ್ನು ಕೇರ್ ಮಾಡುತ್ತಾ? ಕೇರ್ ಮಾಡಲೇ ಇಲ್ಲ. ಕೆಲವೇ ಗಂಟೆಗಳಲ್ಲಿ ಹಿಂದಿಯಲ್ಲಿ ನಾಯಿಗೆ ಕುತ್ತ ಅಂತಾರಲ್ಲ, ಕುತ್ತ ಜನತಾ ಪಾರ್ಟಿ ಹಾಗಂತ ಒಂದು ಯೂಟ್ಯೂಬ್ ಚಾನಲ್ ಇಮಿಡಿಯೇಟ್ ಆಗಿ, ಬೇರೆ ಎಲ್ಲ ಡಿಸೈನ್ ಮಾಡೋಕೆ ಟೈಮ್ ಆಗಿಬಿಡುತ್ತಲ್ಲ, ವೆಬ್ಸೈಟ್ ಮಾಡಬೇಕಾದ್ರೆ ಟೈಮ್ ಹಿಡಿಯುತ್ತೆ, ಇನ್ನೇನು ಹಿಡಿಯುತ್ತೆ, ಅದು ನಿಧಾನಕ್ಕೆ ಮಾಡ್ಕೊಳ್ಳೋಣ, ಮೊದಲೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅದರಲ್ಲಿ ಒಂದಷ್ಟು ವಿಡಿಯೋ ಹಾಕ್ಬಿಡೋಣ. ಮಾಡೇ ಬಿಟ್ರು, ಓಪನ್ ಮಾಡಿಬಿಟ್ರು. ಕೆಲವೇ ಗಂಟೆಗಳಲ್ಲಿ 13,300 ಸಬ್ಸ್ಕ್ರೈಬರ್ಸ್. 13,300 ಸಬ್ಸ್ಕ್ರೈಬರ್ಸ್. ಬಿಹಾರ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ಮುಟ್ಟಿತು. ಓ, ಯುವ ಜನತೆ ಕಾಕ್ರೋಚ್ ಜನತಾ ಪಾರ್ಟಿಯ ರೀತಿಯಲ್ಲಿ, ಜಂತರ್ ಮಂತರ್ ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬಿಡ್ತಾರೆ ಅನ್ನುವಂಥ ಭಯ ಶುರುವಾಗ್ಬಿಡ್ತು ಅವ್ರಿಗೆ. ಅಷ್ಟೊತ್ತಿಗೆ ವಿಪಕ್ಷಗಳು ಇದನ್ನು ಹಿಡ್ಕೊಂಡ್ಬಿಡ್ತು. RJD ನಾಯಕ ಅಲ್ಲಿರುವಂತಹ ಯಾದವ್ ಅವರು ದೊಡ್ಡ ಮಟ್ಟದಲ್ಲಿ ಇದರ ವಿರುದ್ಧ ಹೇಳಿಕೆಯನ್ನು ಕೊಡೋಕೆ ಶುರು ಮಾಡಿದ್ರು. ಮಕ್ಕಳನ್ನ, ಯುವ ಜನತೆಯನ್ನ ನೀವು ನಾಯಿಗಳಿಗೆ ಹೋಲಿಸ್ತೀರಾ? ಮಾಫಿ ಮಾಂಗೋ, ಕ್ಷಮೆ ಕೇಳಿ ಯುವ ಜನತೆ ಬಳಿ, ಆ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಿ, ಇಲ್ಲ ಅಂದ್ರೆ ಆಗಲ್ಲ. ತೇಜಸ್ವಿ ಯಾದವ್ ದೊಡ್ಡ ಮಟ್ಟದಲ್ಲಿ ಈ ಬೇಡಿಕೆಯನ್ನು ಮುಂದಿಟ್ಟು ಯುವ ಜನತೆಯ ಜೊತೆ ನಾನು ಇದ್ದೀನಿ ಅಂತ ತೋರಿಸ್ಕೊಂಡ್ರು. ತೇಜಸ್ವಿ ಯಾದವ್ ಕಳೆದ 1 ವಾರದಿಂದ ಫುಲ್ ಆಕ್ಟಿವ್ ಆಗಿದ್ದಾರೆ. ಎಲ್ಲ ಪ್ರತಿಭಟನೆಗಳಲ್ಲಿ ಹೋಗಿ ಭಾಗವಹಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಯುವ ಜನತೆಯ ಜೊತೆ ನಿಂತ್ಕೊಳ್ತಿದ್ದಾರೆ. ಜಲಫಿರಂಗಿಯ ನಡುವೆ ಹೋಗಿ ಪೂರ್ತಿ ನೆನೆದು ನೀರಲ್ಲಿ ಪ್ರತಿಭಟನೆ ಭಾಗವಾಗಿದ್ದರು 3 ದಿನಗಳ ಹಿಂದೆ. ಸೊ ಆ ಮೂಲಕ ಜೆನ್ಸಿಯ ಏನು ಒಂದು ಹೋರಾಟಗಳಿದ್ದಾವೆ ಅದಕ್ಕೆ ಪ್ರತಿಪಕ್ಷಗಳು ಸ್ಪಂದಿಸುವ ಕೆಲಸವನ್ನು ಮಾಡ್ತಾ ಇದೆ. ತೇಜಸ್ವಿ ಯಾದವ್ ಅದನ್ನೇ ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಕಡೆಯಿಂದ ಹೇಳಿಕೆ ಬಂತು, ವಿಪಕ್ಷ ನಾಯಕನ ಕಡೆಯಿಂದ. ಯಾವಾಗ ವಿಪಕ್ಷ ನಾಯಕನ ಕಡೆಯಿಂದಲೂ ಹೇಳಿಕೆ ಬಂತು, ಯುವ ಜನತೆ ಈ ನಾಯಿ ಅನ್ನೋದನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಮ್ಮನ್ನ ನಾಯಿ ಅಂತ ಕರಿತೀರಾ, ಪರವಾಗಿಲ್ಲ, ಜಗತ್ತಿನ ಅತ್ಯಂತ ನಿಷ್ಠಾವಂತ ಪ್ರಾಣಿ ಅದು, ಓಕೆ ಅಂತ ಸರ್ಕಾರಕ್ಕೆ ಸವಾಲು ಹಾಕಿದ ಮೇಲೆ ಸರ್ಕಾರ ಸ್ವಲ್ಪ ತಣ್ಣಗಾಯ್ತು, ಮೆತ್ತಗಾಗಬೇಕಾಯ್ತು. ಸಮ್ರಾಟ್ ಚೌಧರಿ ಹೇಳಿದ್ರು, ನಾವು ಮಾತುಕತೆಗೆ ಮುಂದಾಗ್ತೀವಿ, ಸ್ಟೂಡೆಂಟ್ಗಳ ಸಮಸ್ಯೆ, ಜೆನ್ಸಿಯ ಸಮಸ್ಯೆ ಆಲಿಸ್ತೀವಿ, ಅದಕ್ಕೆ ಪರಿಹಾರ ಹುಡುಕೋ ಪ್ರಯತ್ನ ಮಾಡ್ತೀವಿ ಅಂತ. ನಿನ್ನೆವರೆಗೆ ಆ ಮಾತಿರಲಿಲ್ಲ. ಪೊಲೀಸ್ ಬಳಸ್ತೀವಿ, ಆರ್ಮಿ ಬಳಸ್ತೀವಿ, AK-47 ಈ ಹಿಂದೆನೇ ಬಳಸ್ಬಿಟ್ಟಿದ್ದೀವಿ ಅನ್ನುವ ದುರಹಂಕಾರ ಅವರಿಗೆ. ಬಟ್ ಈಗ ತಣ್ಣಗಾಗಬೇಕಾಯ್ತು. ಹೇಗೆ ಈ ದೇಶಕ್ಕೆ ನರೇಂದ್ರ ಮೋದಿಗೆ, ಅಮಿತ್ ಶಾಗೆ, ಈ ದೇಶದ CJ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಒಂದು ತಲೆನೋವು ತಂದಿಟ್ರು, ಯುವ ಜನತೆಯನ್ನ ಜಿರಳೆಗಳು, ಪ್ಯಾರಾಸೈಟ್ಗಳು ಅಂತ ಕರೆದು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಕೊಳ್ಳೋದಕ್ಕೆ ಕಾರಣ ಆದರು. ಅದೇ ರೀತಿ ಈ BPSC ಅಧಿಕಾರಿ ಅಲ್ಲಿ ಸಮ್ರಾಟ್ ಚೌಧರಿ, ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿಗೆ ತಲೆನೋವು ತಂದಿಟ್ಟ. ಆ ನಂತರ ಅವನು ಶೇಕ್ ಆಗೋದ. ಅವನು ಶೇಕ್ ಆಗಿ, ಇಲ್ಲ ನಾನು ಆ ರೀತಿ ಹೇಳಲಿಲ್ಲ, ಬೇರೆ ರೀತಿ ಹೇಳಿದೆ, ಅದನ್ನು ತಿರುಚಿ ಕಟ್ ಮಾಡಿ ಇನ್ನೇನೋ ಮಾಡಿ ನೀವು ಬಿಂಬಿಸ್ತಾ ಇದ್ದೀರಿ, ತಪ್ಪಾಗಿ ಯುವ ಜನತೆ ಮುಂದೆ ಹೋಗ್ತಾ ಇದೆ ಸಂದೇಶ, ನಾನು ಆ ರೀತಿ ಹೇಳಲೇ ಇಲ್ಲ, ನಾನು ಸುಮ್ಮನೆ ಆಗಿ ಹೇಳಿತ್ತು, ಯುವ ಜನತೆಗೆ ಹೇಳಲಿಲ್ಲ ಅಂತೆ. ಕೇಳಿದ ಪ್ರಶ್ನೆ, ನಿಮ್ಮ ಮೇಲೆ ಆರೋಪಗಳಿದ್ದಾವೆ, ನೇಮಕಾತಿಯಲ್ಲಿ ಅಕ್ರಮಗಳು ನಡೀತಾ ಇದ್ದಾವೆ, BPSC ಕ್ವೆಶ್ಚನ್ ಪೇಪರ್ಗಳು ಲೀಕ್ ಆಗ್ತಿದ್ದಾವೆ, ಇದಕ್ಕೆ ಏನು ಆರೋಪ ಮಾಡ್ತೀರಿ ಅಂದರೆ, ಆನೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾಯಿ ಬೊಗಳ್ತಿರುತ್ತೆ, ಅದಕ್ಕೆ ನಾವು ತಲೆ ಕೆಡಿಸ್ಕೋಬೇಕಂದ್ರೆ, ಅಂದರೆ ಆನೆ ಅಂದರೆ ಇವರು BPSC ಆಯಿತು, ಬೊಗಳ್ತಾ ಇರೋದಂದ್ರೆ ಏನು, ಹೋರಾಟಗಾರರೇ ಅಲ್ವಾ. ಆದರೂ ಈಗ ತಿರುಗಿಸೋದು, ನಾನು ಹಾಗೆ ಹೇಳಲಿಲ್ಲ ಹಂಗೇಳಿ. CJI ಸಹ ಪಾಪ ಅದೇ ಒಂದು ಇದನ್ನು ತಗೊಂಡು ಬರೋ ಪ್ರಯತ್ನ ಮಾಡಿದ್ರು. ನಾನು ಯುವ ಜನತೆಗೆ ಹೇಳಲಿಲ್ಲ, ನಿರುದ್ಯೋಗಿಗಳಿಗೆ ಹೇಳಲಿಲ್ಲ, ನಾನು ಹೇಳಿದ್ದು ಸೋಮಾರಿಗಳಿಗೆ, ಸಮಾಜಘಾತುಕರಿಗೆ, ಈ ಥರ ವ್ಯಕ್ತಿಗಳಿಗೆ, ಬೇರೆಯವ್ರಿಗೆ ಹೇಳಲಿಲ್ಲ ಅಂತ. ಬಟ್ ಅದು ವರ್ಕೌಟ್ ಆಗಲ್ಲ. ಯುವ ಜನತೆ ಪಟ್ಟಾಗಿ ಹಿಡ್ಕೊಂಡ್ಬಿಡುತ್ತೆ ಒಂದನ್ನ. ನೀವು ಅಂದಿದ್ದು ನಿಜ, ನಾವು ಅನ್ನಿಸ್ಕೊಂಡಿದ್ದು ನಿಜ, ಈಗ ಪ್ರತಿಫಲ ಅನುಭವಿಸಿ ನಾವು ತೋರಿಸ್ತೀವಿ ಏನು ಅಂತ ತೋರಿಸ್ತಾ ಇದ್ದಾರೆ. ಬಿಹಾರದಲ್ಲಿ ಅಂತಹದ್ದೇ ಆಗಿದೆ. ಅಲ್ಲಿನ ಶಿಕ್ಷಣ ಸಚಿವ ಸಹ ಒಂಚೂರು ತಂಡ ಹೊಡೆದಿದ್ದಾರೆ. ಮಿಥಿಲೇಶ್ ತಿವಾರಿ ಅವರು ಸಹ ಸ್ವಲ್ಪ ತಂಡ ಹೊಡೆದು, ಇದೆಲ್ಲ ನಾವು ಮಾಡ್ತೀವಿ, ನಮ್ಮಲ್ಲಿ ಏನು ತಪ್ಪುಗಳು ಆಗ್ತಿಲ್ಲ, ಆದರೂ ನಾವು ಪರಿಶೀಲನೆ ಮಾಡ್ತೀವಿ, ಅದನ್ನು ಏನು ಬೇಕು ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತೀವಿ, ಯುವ ಜನತೆಯನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ, ಅವ್ರ ಜೊತೆ ಮಾತುಕತೆಗೆ ಹೋಗ್ತೀವಿ ಅಂತ ಈಗ ಕೂತಿದ್ದಾರೆ. ಬಟ್ ಇಟ್ಸ್ ಟೂ ಲೇಟ್ ಅನ್ಸುತ್ತೆ. ಬಿಹಾರಿಗಳು, ಅದರಲ್ಲೂ ವಿಶೇಷವಾಗಿ ಯುವ ಜನತೆ ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ಸಾಕಷ್ಟು ಜನರ ರಾಜೀನಾಮೆಗಳು ಆಗಬೇಕು ಅಂತ. ಅದರಲ್ಲಿ ಶಿಕ್ಷಣ ಸಚಿವರು ಇದ್ದಾರೆ, ಮುಖ್ಯಮಂತ್ರಿಗಳಿಗೆ ಹೊಸ ತಲೆನೋವು.
ಬಟ್ ಜಾರ್ಖಂಡ್ ರೀತಿಯಲ್ಲಿ ಈಗಲಾದರೂ ಎಚ್ಚೆತ್ತುಕೊಂಡು ಯುವ ಜನತೆಯ ಕೂಗನ್ನು ಆಲಿಸಿ, ಅವರ ಸಮಸ್ಯೆಗಳನ್ನು ಆಲಿಸಿ, ನೀವು ಏನು ಬೇಕು ಅಂತ ಹೇಳಿ ಒಟ್ಟಿಗೆ ಕೂತ್ಕೊಂಡು ಮೀಟಿಂಗ್ ಮಾಡಿ ಒಂದು ಸಮನ್ವಯ ರಚನೆ ಮಾಡಿಕೊಂಡ್ರೆ ಬಿಹಾರದಲ್ಲಿ ಈ ಚಳುವಳಿ, ಈ ಹೋರಾಟ, ಈ ಜನತೆಯ ಕಿಚ್ಚು ಕಡಿಮೆ ಆಗೋ ಸಾಧ್ಯತೆ ಇದೆ. ಇಲ್ಲದೆ ಹೋದರೆ ಖಂಡಿತ 100% ಬಿಹಾರದ ಈ ಹೋರಾಟ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಜಂತರ್ ಮಂತರನ್ನು ದಾಟಿ ಹೋಗುತ್ತೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ಬಿಹಾರಿಗಳ ಹೋರಾಟದ ವೈಖರಿನೇ ಬೇರೆ ಇರುತ್ತೆ. ನೀವು ಸುಮ್ಮನೆ ಅವರನ್ನು ಬೇರೆ ರೀತಿಯಾಗಿ ಟ್ರೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ದೊಡ್ಡ ದೊಡ್ಡ ಹೋರಾಟಗಳೆಲ್ಲ ಅಲ್ಲೇ ಸೃಷ್ಟಿಯಾಗಿದ್ದು. ಜಯಪ್ರಕಾಶ್ ನಾರಾಯಣ ಆಗಿರ್ಬೋದು, ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಜಾರ್ಜ್ ಫರ್ನಾಂಡಿಸ್ ಆಗಿರಬಹುದು, ಸಾಕಷ್ಟು ಜನ ಕಾಂಗ್ರೆಸ್ ವಿರುದ್ಧದ ಪ್ರತಿಯೊಂದು ಹೋರಾಟವೂ ಸಹ ಜನ್ಮಭೂಮಿಯಾಗಿ ಬಿಹಾರನೇ ಕೆಲಸ ಮಾಡಿರೋದು. ಅಲ್ಲಿ ಹೋಗಿ ನೀವು ಇಂತಹ ಕಿತಾಪತಿಗಳನ್ನು, ಬಿಜೆಪಿಯ ಹೀನ ಮನಸ್ಥಿತಿಯನ್ನು ಅಲ್ಲಿ ಪ್ರದರ್ಶನ ಮಾಡಕ್ಕೆ ಮಾಡಿದ್ರೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ ಸರ್ಕಾರಕ್ಕೆ. ಆ ರೀತಿಯಲ್ಲೇ ಹೋಗ್ತಾ ಇದೆ. ಮುಂದಕ್ಕೆ ಏನಾಗುತ್ತೆ ಗೊತ್ತಿಲ್ಲ, ಸರ್ಕಾರ ಹೇಗೆ ಸ್ಪಂದಿಸುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಿಷ್ಟು ಬಿಹಾರದಿಂದ ಬರ್ತಿರುವಂತಹ ಸುದ್ದಿ. ಅಲ್ಲಿನ BPSC, ಬಿಹಾರ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಅಧಿಕಾರಿ ಯುವ ಜನತೆಯನ್ನು ನಾಯಿಗಳಿಗೆ ಹೋಲಿಸಿ ಅಲ್ಲಿ ಕುತ್ತ ಜನತಾ ಪಾರ್ಟಿ ಮೇಲೆ ಹುಟ್ಕೊಂಡ್ಬಿಡ್ತು. ಈಗ ಹೋರಾಟ ತೀವ್ರ ಆಗ್ತಾ ಇದೆ, ಅದರ ಮಾಹಿತಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.